In the city Rachel, a prophetic and apostolic voice rises. Apostolic prophet Elijah, anointed, chosen, a movement begins. Someone goes into the church. ಯಾರೋ ನಿನ್ನ ಚರ್ಚಿಗೆ ಕರ್ಕೊಂಡು ಬರ್ತಾರೆ, ಮಮ್ಮಿನ ಪಪ್ಪಯ್ಯ ಕರ್ಕೊಂಡು ಬರ್ತಾರೆ ಚರ್ಚಿಗೆ. ಮಾಮ ಹೌದಾ? ನೀ ಹೇಳೋದು ಮಾತು ನಿಜನಾ ಬ್ರದರ್? ಕಮ್ ಫಾರ್ವರ್ಡ್. He don't like to come in church. ನಿಮಗೆ ಚರ್ಚಿಗೆ ಬರೋದು ಇಷ್ಟ ಅಲ್ವಾ? ಕಮ್ ಫಾರ್ವರ್ಡ್. ಎಸ್ ಬನ್ನಿ, ಯಾರು ಹೇಳಿದ್ರು ಬನ್ನಿ, ಮೈಕಲ್ ಕಮ್ ಹೇಳಿ ಫಾರ್ವರ್ಡ್. ಅಣ್ಣ ಮುಂದೆ ಬನ್ನಿ. ಬನ್ನಿ, ಮುಂದೆ ಬನ್ನಿ. ನಿಮಗೆ ಚರ್ಚಿಗೆ ಮೈಕಲ್ ಬರೋದು ಹೇಳಿದ್ರು ಇಷ್ಟ ಇಲ್ಲ, ಯಾರು ಹೇಳಿ ಕರ್ಕೊಂಡು ಬರ್ತಾರೆ? Who ಬರ್ತಾರ? ಯಾರೋ ಕರ್ಕೊಂಡು ಬರ್ತಾರೆ. And God is saying you. ದೇವರು ನಿನಗೆ ಹೇಳ್ತಾ ಇದ್ದಾರೆ, No. Who came with you? ನಿನ್ನೊಟ್ಟಿಗೆ ಯಾರು ಬಂದಾರಲ್ಲ To them. ಬಂದಿದ್ದಾರಲ್ಲ ಅವರು, God is saying you. ನಿನಗೆ ದೇವರು ಹೇಳ್ತಾ ಇದ್ದಾರೆ, Your parents will stop fighting. ನಿನ್ನ ತಂದೆ ತಾಯಿಗಳು ಬೇಗ ಫೈಟಿಂಗ್ ಸ್ಟಾಪ್ ಮಾಡ್ತಾರೆ. ಇಸ್ ಇಟ್ ಟ್ರೂ? ನಿನ್ನ ತಂದೆ ತಾಯಿ ಫೈಟಿಂಗ್ ಸ್ಟಾಪ್ ಮಾಡ್ತಾರೆ. I don't know him. ನನ್ನ ಮಗನಿಗೆ ನೀನು ಯಾರಂತ ಗೊತ್ತಿಲ್ಲ. But what God is saying, I'm just saying it. What God is saying, I'm just saying it. ದೇವ್ರು ಏನ್ ಹೇಳ್ತಾರೆ ಅದು ನಾವು ನಿಮ್ಗೆ ಹೇಳ್ತಾ ಇದ್ದಾನೆ ಅಷ್ಟೇ. You want to make them join. However, ನಿಮ್ಗೆ ಒಟ್ಟೆ ಎಲ್ಲರಿಗೂ ದೇವರನ್ನು ಬೆಳೆಸಲಿಕ್ಕೆ ಇಷ್ಟ. ಎಸ್ ಆರ್ ನೋ? she likes to. His parents. ಶಿ ಲೈಕ್ಸ್ ಟು. No. ಇವರ ಗಂಡ ಹೆಂಡತಿ ತಂದೆ ತಾಯಿ ಚಂದ ಇರ್ಬೇಕು ಅಂತ ನೀವು ಬಯಸ್ತೀರಿ. ಹೌದ್ರಿ, ತುಂಬಾ ಜಗಳ ತೆಗಿತಾರೆ, ಕರೆಕ್ಟ್ ಹೇಳಿದ್ದಾರೆ. ನಮ್ಮ father They are going to leave each other. God is saying it. Planning. ಅವರಿಬ್ರು ದೂರ ಆಗ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಹೌದು, ಕರೆಕ್ಟ್. Now God is saying you. ದೇವರು ನಿಮಗೆ ಹೇಳ್ತಾ ಇದ್ದಾರೆ, Send me your leg pain now. ನಿಮ್ ಕಾಲು ನೋವು ಹೇಗಿದೆ ಈಗ? ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಕಡಿಮೆ ಇದೆ. ಆಮೇಲೆ God is saying. ದೇವರು ಹೇಳ್ತಾ ಇದ್ದಾರೆ, ಸ್ಪೀಕರ್ How ಬಾಕ್ಸ್ much faith she has kept. ನೀವು ಎಷ್ಟು ನಂಬಿದ್ರಿ ನಿನ್ನೆ That much. ಅಷ್ಟು ನಿಮಗೆ ಆರಾಮಾಗಿದೆ. ಆಮೇನ್. God is saying me ದೇವರು ಹೇಳ್ತಾ ಇದ್ದಾರೆ to you. ನಿಮಗೆ, Don't worry about his parents. ನೀವು ಅವರ ತಂದೆ ತಾಯಿ ಬಗ್ಗೆ ಚಿಂತೆ ಮಾಡಬೇಡಿ. God is saying you. ದೇವರು ನಿಮಗೆ ಹೇಳ್ತಾ ಇದ್ದಾರೆ, Stop playing games. ಆಟ ಆಡಬೇಡ. ಪ್ಲೇಯಿಂಗ್ ಯಾವ ಗೇಮ್ ಆಡ್ತಾರೆ? Don't be with your friends all the ನಿಮ್ಮ time. ಫ್ರೆಂಡ್ಸ್ ಒಟ್ಟಿಗೆ ಯಾವಾಗ ಇರಬೇಡ. ಆಮೇನ್. ಹೌದಾ? ಇರ್ತಾನೆ, ಫ್ರೆಂಡ್ ಅವನಿಗೆ ಗೊತ್ತು ನೀನು ಮಾಡ ಅಂತ. ಅದು ದೇವರು ಹೇಳ್ತಾರೆ. Your brother. ನಿಮ್ಮ ಅಣ್ಣ Brother. ನಿಮಗೆ ದೇವರು ನೋಡಿದ್ದಾರೆ. Also, you all. ನಿಮ್ಮನ್ನ ಎಲ್ಲರಿಗೂ ದೇವರು ನಿನ್ನೆ ನೋಡಿದ್ದಾನೆ. For that God has called you. ಅದಕ್ಕೆ ದೇವರು ನಿಮಗೆ ಮುಂದೆ ಕರೆದಿದ್ದಾನೆ. God is saying you. ದೇವರು ನಿಮಗೆ ಹೇಳ್ತಿದ್ದಾರೆ, God has saw your faith. ದೇವರು ನಿಮ್ಮ ನಂಬಿಕೆ ನೋಡಿದ್ದಾರೆ. ಆಮೇನ್. Because of that, ಅದಕ್ಕಾಗಿ you are going to be healed. ನೀವು ಹೀಲ್ ಆಗ್ತೀರಿ. ಆಮೇನ್. ಆಮೇನ್. God is saying me ದೇವರು ಹೇಳ್ತಾ ಇದ್ದಾರೆ, to you again. ನಿಮಗೆ ಹೇಳ್ತಾ ಇದ್ದಾರೆ, You play so much, ನೀವು ತುಂಬಾ ಆಟ ಆಡ್ತೀರಿ. but you didn't got the specs. ಆದರೂ ನಿಮಗೆ ಚಸ್ಮಾ ಬರಲಿಲ್ಲ. ಹೌದಾ? ನೀವು ಸ್ಪೇಸಿಂಗ್ ಬರಲಿಲ್ಲ. God has kept your eyes nice. ನಿಮ್ಮ ಕಣ್ಣುಗಳು ಇನ್ನೂ ಸೇಫ್ ಇಟ್ಟಿದ್ದಾರೆ ದೇವರು. You have the chance. ನಿಮ್ಗೆ ಇನ್ನೂ ಚಾನ್ಸ್ ಇದೆ. Leave it. ಬಿಟ್ಟು ಬಿಡು. ಕಣ್ಣಿಂದ ಕೆಟ್ಟಿಲ್ಲ, ಅದಕ್ಕೆ ಆಟ ಆಡೋದು ಬಿಟ್ಟು ಬಿಡು ಅಂತ ದೇವರು ಹೇಳ್ತಾರೆ. But Satan wants you. ಸೈತಾನನಿಗೆ ನೀನು ಬೇಕು, God wants you. ದೇವರಿಗೂ ನೀನು ಬೇಕು.
Hallelujah. Thank you, Lord. Thank you. God is saying ತಂದೆ ದೇವ್ರು ಹೇಳ್ತಾ ಇದ್ದಾರೆ first to you, ನಿಮ್ಗೆ ಹೇಳ್ತಾ ಇದ್ದಾರೆ. first, don't cry every time for your body. ನಿನ್ನ ದೇಹಕ್ಕಾಗಿ ಯಾವಾಗಲೂ ಕಣ್ಣೀರಿಡಬೇಡ. You have kept the tears yesterday, day before yesterday, every day. ನಿನ್ನೆ ಕೂಡ ಕಣ್ಣೀರಿಟ್ಟಿದ್ದೀರಿ, ಮೊನ್ನೆ ಕೂಡ ಇಟ್ಟಿದ್ದೀರಿ, ಹೌದಾ? ಮನೆಯವರು ಏಕಾಏಕಿ ಹೋದ್ರು ನಾವು ಒಂದು ತಿಂಗಳಿಂದ ಕಂಡು ಒಂದೇ ಸಾಧ್ಯ. ದೇವ್ರು ಹೇಳ್ತಾ ಇದ್ದಾರೆ You have leg pain ನಿಮ್ಗೆ ಕಾಲು ನೋವಿದೆ, Yes. and you don't know who is making your leg pain. ನಿಮಗೆ ಗೊತ್ತಿಲ್ಲ ನಿಮ್ ಕಾಲು ನೋವು ಯಾರು ಮಾಡ್ತಾ ಇದ್ದಾರಂತೆ. It is a spirit which came out of your partner from that sharir. ನಿಮ್ಮ ಶರೀರ, ನಿಮ್ಮ ಹಸ್ಬೆಂಡ್ ಶರೀರದಲ್ಲಿ ಆಲ್ರೆಡಿ ಒಂದು ದುರಾತ್ಮ ಇತ್ತು. ಅವರು ಸತ್ತ ಮೇಲೆ ಆ ದುರಾತ್ಮ ನಿಮ್ಗೆ ಕಾಲು ನೋವು ಮಾಡ್ತಾ ಇದೆ. It wants you to die fast. ಅದು ನಿಮ್ಮನ್ನು ಬೇಗ ಕೊಲ್ಬೇಕು ಅನ್ನೋ ಪ್ಲಾನ್ ಇದೆ. But Father is saying, you will be alive. Father is saying you will be alive. ಆದ್ರೆ ತಂದೆ ಹೇಳ್ತಾ ಇದ್ದಾರೆ ನೀನು ಜೀವಂತವಾಗಿರ್ತಿ. Amen. Glory to God. Hallelujah. Don't cry for your leg. ಅದೇ ಕಾಲು ನೋವಿಗಾಗಿ ನೀವು ಅಳಬಾರದು. You should never put sad tears. You should try to not put the sad tears. ನೀವು ದುಃಖದ ಕಣ್ಣೀರು ಹಾಕ್ಬಾರ್ದು ಅಂತ ದೇವ್ರು ಹೇಳ್ತಾ ಇದ್ದಾರೆ. But you should put the happy tears for Father. He already said that you will be healed. ತಂದೆ ಆಲ್ರೆಡಿ ನೀವು ಆರಾಮಾಗ್ತೀರಿ ಅಂತ ಹೇಳಿದ್ದಾರೆ, ಅದಕ್ಕಾಗಿ ನೀವು ಸಂತೋಷದ ಕಣ್ಣೀರು ಮಾತ್ರ ಹಾಕ್ಬೇಕು. Amen. Glory to God. And God is saying, ದೇವ್ರು ಹೇಳ್ತಾ ಇದ್ದಾರೆ already God has saw your tears. ದೇವ್ರು ಆಲ್ರೆಡಿ ನಿಮ್ಮ ಕಣ್ಣೀರನ್ನು ನೋಡಿದ್ದಾರೆ. God is saying, ದೇವ್ರು ಹೇಳ್ತಾ ಇದ್ದಾರೆ who all came from, they will see the dreams the ಇಲ್ಲಿ Father will give. ಇಲ್ಲಿ ಮುಂದೆ ಯಾರ್ಯಾರು ನಿಂತಿದ್ದೀರಿ ಅವರೆಲ್ಲರಿಗೂ ದೇವರು ಒಂದು ಕನಸು ಕೊಡ್ತಾರಂತೆ. Who are believing. ಯಾರು ನಂಬ್ತಾ ಇದ್ದೀರಲ್ಲ In them, some people are coming from. ಅಂತದ್ರಲ್ಲಿ ಇನ್ನೂ ಎಷ್ಟೋ ಜನರು ಮುಂದೆ ಬರ್ತೀರಿ. Some more. ಇಲ್ಲಿ ಮುಂದೆ ಕರೀತಾರೆ ದೇವರು. ಸೊ ತುಂಬಾ ಜನರನ್ನ. Don't worry about your leg. ನಿನ್ ಕಾಲು ನೋವಾಗಿ ಅಳ್ಬೇಡಿ, ಟೆನ್ಷನ್ ತಗೋಬೇಡಿ, ಚಿಂತೆ ಮಾಡಬೇಡಿ. Give the pain to the Father. ಈ ನೋವನ್ನ ನೀವು ತಂದೆಗೆ ಕೊಟ್ಬಿಡಿ. The Father will heal ತಂದೆ ನಿಮ್ಮ ಕಾಲು ಆರಾಮ ಮಾಡ್ತಾರೆ. when you ask. ನೀವು ಯಾವಾಗ ಕೇಳ್ತೀರಿ ಅದು ನಿಮಗೆ ಸಿಗ್ತದೆ. God is saying, ದೇವ್ರು ಹೇಳ್ತಾ ಇದ್ದಾರೆ go back and ask Father till your leg pain goes away. ನೀವೀಗ ಹಿಂದೆ ಹೋಗಿ ನೀವು ಎಲ್ಲಿವರೆಗೂ ತಂದೆಗೆ ಹೇಳಬೇಕು ಅಂದ್ರೆ ಸ್ತೋತ್ರಗಳೊಟ್ಟಿಗೆ ಅದು ಆರಾಮಾಗೋವರೆಗೂ ನೀವು ಬೇಡ್ತಾ ಇರಬೇಕು ತಂದೆಗೆ, ನನ್ನ ಕಾಲು ಆರಾಮ ಮಾಡಿ. God is saying ದೇವ್ರು ಹೇಳ್ತಾ ಇದ್ದಾರೆ to him, you, ನಿಮ್ಗೆ ಹೇಳ್ತಾ ಇದ್ದಾರೆ that be ready. A big offer will come to you. ಆಫರ್ ನಿಮ್ಮ ಮುಂದೆ ಬರ್ಲಿಕ್ಕಿದೆ. Amen. ಅವ್ರು ಏನೋ ಒಂದು ಕನೆಕ್ಟ್ God is saying me ದೇವ್ರು ಹೇಳ್ತಾ ಇದ್ದಾರೆ to you, ನಿಮಗೆ you play this ನೀವು ಇದನ್ನ ಬಾರಿಸ್ತೀರಿ, with the happiness. ಸಂತೋಷದೊಟ್ಟಿಗೆ ಬಾರಿಸ್ತೀರಿ. You feel very happy when you play for Father. God is saying. ತಂದೆ ದೇವರಿಗಾಗಿ ನೀವು ಬಾರಿಸ್ಕೊಂಡು ತುಂಬಾ ಖುಷಿ ಪಡ್ತೀರಿ. God is saying me, ದೇವ್ರು ಹೇಳ್ತಾ ಇದ್ದಾರೆ you like God more than your family. God is saying. ನೀವು ತಂದೆ ದೇವರಿಗೆ ನಿಮ್ಮ ಸ್ವಂತ ಕುಟುಂಬಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರಿ. Yes, Lord. Yes. God is saying, ದೇವ್ರು ಹೇಳ್ತಾ ಇದ್ದಾರೆ God liked that thing. God is saying. ದೇವರಿಗೆ ಅದು ನಿಮ್ಮಲ್ಲಿ ತುಂಬಾ ಇಷ್ಟ. Now God is saying me ದೇವ್ರು ಹೇಳ್ತಾ ಇದ್ದಾರೆ to you, ನಿಮಗೆ don't worry. God is with you. God is saying. ಚಿಂತೆ ಮಾಡಬೇಡಿ, ದೇವ್ರು ನಿಮ್ಮೊಟ್ಟಿಗೆ ಇದ್ದಾರಂತೆ. There are problems. God is saying. ಕೆಲವು ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಇದೆ, But it will leave you. God is
ಅದು ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಬಿಟ್ಟು ಹೋಗ್ತದೆ ಅಂತ ಹೇಳ್ತಾರೆ. ಆಮೇನ್. God is saying me, ದೇವರು ಹೇಳ್ತಾ ಇದ್ದಾರೆ ನಿಮಗೆ God will bless you. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. To you. ನಿಮಗೆ Do you remember before God is saying me? Do you remember before God is saying me that? ನೀವು ನೆನೆಸ್ಕೊಳ್ಳೋದಕ್ಕಿಂತ ಮುಂಚೆ ದೇವರು ಹೇಳ್ತಾ ಇದ್ದಾರೆ ನಿಮಗೆ That before he was very happy ಮುಂಚೆ ನೀವು ತುಂಬಾ ಸಂತೋಷವಾಗಿದ್ರಿ. with his partner. ನಿಮ್ಮ ಹೆಂಡತಿಯೊಟ್ಟಿಗೆ ನೀವು ತುಂಬಾ ಮುಂಚೆ ಸಂತೋಷವಾಗಿದ್ರಿ. ಮುಂಚೆ Now you are happy. Don't follow my God is saying me. ಆದರೆ ಈಗ ನೀವು ದೇವರೊಟ್ಟಿಗೆ ತುಂಬಾ ಸಂತೋಷವಾಗಿದ್ದೀರಿ. ಎಸ್ God is saying me. ದೇವರು ಹೇಳ್ತಾ ಇದ್ದಾರೆ Where is your partner? ನಿಮ್ಮ ಹೆಂಡತಿ ಹೇಳಿ God is saying me. ದೇವರು ಹೇಳ್ತಾ ಇದ್ದಾರೆ Because of you, ನಿಮ್ಮಿಂದಾಗಿ she is safe. ನಿಮಗೋಸ್ಕರನೇ ಅವ್ರು ಇನ್ನೂ ಸೇಫ್ ಆಗಿದ್ದಾರೆ. God is saying me. ದೇವರು ಹೇಳ್ತಾ ಇದ್ದಾರೆ To you, ನಿಮಗೆ you both will be something so much connected to Father. ಓದ್ಬಿಬಿ ಓಕೆ ನೀವಿಬ್ಬರು ಮುಂದೆ ದೇವರೊಟ್ಟಿಗೆ ಇಬ್ರು ಕ್ಲೋಸ್ ಆಗ್ತೀವಿ. God is saying me. ದೇವರು ಹೇಳ್ತಾ ಇದ್ದಾರೆ You like God's words. ನಿಮಗೆ ದೇವ್ರ ಮಾತುಗಳು ತುಂಬಾ ಇಷ್ಟ. For that God will talk you directly to you. God is saying. ನಿಮಗೆ ದೇವರೊಟ್ಟಿಗೆ ಮಾತಾಡ್ಲಿಕ್ಕೆ ಇಷ್ಟ, ಅದಕ್ಕೆ ಪವಿತ್ರಾತ್ಮನೇ ಸ್ವತಃ ನಿಮ್ಮೊಟ್ಟಿಗೆ ಡೈರೆಕ್ಟ್ ಕನೆಕ್ಟ್ ಆಗ್ತಾರೆ ಅಂತ ದಿನಗಳಲ್ಲಿ. God is saying me. ದೇವರು ಹೇಳ್ತಾ ಇದ್ದಾರೆ Your kids. ನಿಮ್ಮ ಮಕ್ಕಳು Do you know how much kids are there with you? ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ನಿಮ್ಮೊಟ್ಟಿಗೆ? God is saying me. ದೇವರು ಹೇಳ್ತಾ ಇದ್ದಾರೆ They both. As the power of God moves and prophecy unfolds through apostolic prophet Elijah, let us witness the divine only on Triary God Ministries.